ಶೇಷನಾಗನ ಯುದ್ಧದ ಫಲಿತಾಂಶವೇನಾಯಿತು? ಶೇಷನಾಗನಿಗೆ ಜಯವಾಗಿದೆ ಗುರುಗಳೇ. ಭಾವಿ ಯುವರಾಜ ಶೇಷನಾಗನಿಗೆ ಜಯವಾಗಲಿ. ಜಯವಾಗಲಿ. ಯಾರಿವಳು? ಇವಳು ಮೋಹಿನಿ. ಇನ್ನು ಮುಂದೆ ಈ ಶೇಷನಾಗನ ದೊರೆಸಾನಿ. ಈ ಲೋಕದಿಂದ ದೂರವಾದವನು ಈಗ ಅವನ ಬಗ್ಗೆ ಮಾತಾಡಕ್ಕೆ ನಾನು ಅವನ ತಾಯಿಯಲ್ಲವೇ ಗುರುದೇವ? ಇಬ್ಬರು ನನ್ನ ಮಕ್ಕಳೇ. ಬರೀ ಆದಿಶೇಷನ ಬಗ್ಗೆ ಮಾತನಾಡುತ್ತಾ ಶೇಷನಾಗನನ್ನು ಮರೆತರೆ ಅದು ಈ ತಾಯಿಯ ಹೃದಯಕ್ಕೆ ಮಾಡುವ ದ್ರೋಹವಲ್ಲವೇ ಗುರುದೇವ? ತಾಯಿಯಾಗಿ ನಾನು ಸೋತು ಹೋದೆ ಗುರುದೇವ, ಸೋತು ಹೋದೆ. ತಾಯಿಯಾಗಿ ನೀವು ಸೋಲಲಿಲ್ಲ ನಾಗಮಾತ. ನಿಮ್ಮ ಮಗನಾಗಿ ಆದಿಶೇಷನ ತಮ್ಮನಾಗಿ ಸೋತಿದ್ದು ಶೇಷನಾಗ. ಇವತ್ತು ನಿಮ್ಮ ಸ್ಥಿತಿಗೆ, ನಾಗಲೋಕದ ಈ ಸ್ಥಿತಿಗೆ ಅವನು ಕೂಡ ಕಾರಣನಲ್ಲವೇ? ಆ ನಾಗಮಣಿ ಈ ಲೋಕದಿಂದ ಮರೆಯಾಗಲಿ, ಈ ಲೋಕದ ನೆಮ್ಮದಿ ನಾಶವಾಗಲಿ. ನಾಗಲೋಕದ ನೀತಿ ನಿಯಮಗಳ ವಿರುದ್ಧ ಹೋಗಿದ್ದು ಅವನ ತಪ್ಪಲ್ಲವೇ? ಮಗನ ಬಗ್ಗೆ ಅಂದಾಗ ಮಾತೃ ಹೃದಯಕ್ಕೆ ನೋವಾಗುವುದು ಸಹಜ. ಆದರೆ ಆದಿಶೇಷನ ತಮ್ಮ ಶೇಷನಾಗ ನಿಮ್ಮ ಮಗ ಎಂಬ ಕಾರಣಕ್ಕೆ ಅವನು ಮಾಡಿದ್ದೆಲ್ಲ ಸರಿಯಲ್ಲ ನಾಗಮಾತ. ಅವನು ಸರಿ ಇದ್ದಾಗ ತಾನೆ ಅವನು ಪ್ರೇತ ಲೋಕದ ಮೇಲೆ ಯುದ್ಧ ಮಾಡೋದಕ್ಕಾಗಿ ಒಬ್ಬನೇ ಹೋಗಿದ್ದು. ಅವನು ವೀರಾಧಿವೀರ, ಮಹಾಪರಾಕ್ರಮಿ. ಒಂದು ಲೋಕವೇ ಅವನ ಎದುರು ಬಂದರು ಹೊಡೆದಾಡುವಷ್ಟು ಶಕ್ತಿಶಾಲಿ. ಈ ನಾಗಲೋಕಕ್ಕೆ ಭಾವಿ ಯುವರಾಜನಾಗಬೇಕಾಗಿದ್ದ ಶೇಷನಾಗ ಯಾರು ನೀನು? ಮೋಹಿನಿ, ಪ್ರೇತಲೋಕದ ರಾಜಕುಮಾರಿ. ಇದು ಪ್ರೇತಲೋಕ. ಇಲ್ಲಿ ಬರಲು ಬೇರೆ ಲೋಕದವರು ಎದುರುತ್ತಾರೆ. ಆದರೆ ನೀನು ಒಬ್ಬಂಟಿಯಾಗಿ ಇಡೀ ಲೋಕವನ್ನೇ ಗೆದ್ದಿದೆ. ನಿನ್ನ ಧೈರ್ಯ, ಶೌರ್ಯಕ್ಕೆ ಮೆಚ್ಚಿದೆ ನಾನು ಶೇಷನಾಗ. ನಿನ್ನ ಬಗ್ಗೆ ಕೇಳಿದ್ದೆ ಶೇಷನಾಗ.
ಇಂದು ನಿನ್ನನ್ನು ನೋಡುವ ಅವಕಾಶ ಸಿಕ್ಕಿತು. ಏಕೆ ಹೇಗೆ ನೋಡುತ್ತಿರುವೆ? ನಿನ್ನ ಕಣ್ಣುಗಳಲ್ಲಿ ಪ್ರೀತಿ ಕಾಣುತ್ತಿದೆ. ನಿಮ್ಮ ಕಣ್ಣುಗಳಲ್ಲಿ ನಾನು ಮಾತ್ರ ಕಾಣುತ್ತಿರುವೆ. ನನ್ನ ಕಣ್ಣುಗಳಲ್ಲಿ ಮಾತ್ರವಲ್ಲ, ನಿನ್ನನ್ನು ನೋಡಿದ ಕ್ಷಣದಿಂದ ನನ್ನ ಹೃದಯದಲ್ಲೂ ನೀನೇ ತುಂಬಿರುವೆ. ನಾನು ಯುದ್ಧದಲ್ಲಿ ಗೆದ್ದೆ, ಆದರೆ ನಿನ್ನ ಸೌಂದರ್ಯಕ್ಕೆ ಸೋತೆ. ನನ್ನ ಜೊತೆ ಬರುವೆಯ ನನ್ನ ಲೋಕಕ್ಕೆ, ನನ್ನ ಒಳ. ನಿನ್ನಂತ ವೀರ ಶೂರ ಕೈ ಹಿಡಿದು ಬದುಕಿಗೆ ಬಾ ಎಂದು ಕರೆದರೆ ಯಾರು ತಾನೇ ಬೇಡ ಅನ್ನುವರು. ಬರುತ್ತಿದ್ದಾರೆ ಗುರುಗಳೇ. ಮಹಾಗುರುಗಳಿಗೆ ಪ್ರಣಾಮ. ಪ್ರಣಾಮ. ಯುದ್ಧಕ್ಕೆ ಹೋಗಿದ್ದ ಶೇಷನಾಗನ ಯುದ್ಧದ ಫಲಿತಾಂಶವೇನಾಯಿತು? ಶೇಷನಾಗನಿಗೆ ಜಯವಾಗಿದೆ ಗುರುಗಳೇ. ಸುನೇತ್ರ, ಶೇಷನಾಗನಿಗೆ ವಿಜಯದ ಹಾರವನ್ನ ಸಿದ್ಧ ಮಾಡಿ. ಆವಿ ಯುವರಾಜ ಶೇಷನಾಗನಿಗೆ ಜಯವಾಗಲಿ. ಜಯವಾಗಲಿ. ಸುನೇತ್ರ, ಶೇಷನಾಗನಿಗೆ ಆ ಹಾರ ಅದೇ ನಿಮ್ಮಿಬ್ಬರ ಮಾಂಗಲ್ಯದ ಸಂಕೇತ. ನಾವು ಗುರು ಹಿರಿಯರು ನಿಶ್ಚಯ ಮಾಡಿದಲ್ಲಿ ಯಾರಿವಳು? ಯಾವ ಲೋಕದವಳು? ಯಾವ ಗಣದವಳು? ಯಾವ ಗುಣದವಳು? ಯಾವ ಬಣದವಳು? ಈಕೆಯನ್ನು ನೋಡುತ್ತಿದ್ದರೆ ನಮ್ಮ ನಾಗಲೋಕದ ಯಾವ ಚಾರೆಯೋ ಕಾಣಿಸುತ್ತಿಲ್ಲ. ಯಾರೀಕೆ?
ಇವಳು ಮೋಹಿನಿ. ಇನ್ನು ಮುಂದೆ ಈ ಶೇಷನಾಗನ ದೊರೆಸಾನಿ. ಶೇಷ, ಏನು ನಿನ್ನ ಮಾತಿನ ಅರ್ಥ? ಅಮ್ಮ, ಯುದ್ಧ ಮಾಡ್ತಿದ್ದಾಗ ಮುದ್ದಾಗಿ ಕಾಣಿಸಿದ್ರು. ಮೊದಲ ನೋಟದಲ್ಲೇ ಪ್ರೀತಿ ಆಯ್ತು. ಕೈ ಚಾಚಿ ಜೀವದ ಗೆಳತಿ ಆಗ್ತೀಯ ಅಂತ ಕೇಳಿದೆ. ಎಲ್ಲಾ ಜನ್ಮದಲ್ಲೂ ನನ್ನೆದೆಯ ಒಡತಿಯಾಗುತ್ತೇನೆ ಅಂದಳು. ಕರ್ಕೊಂಡು ಬಂದೆ ಅಮ್ಮ. ಮೋಹಿನಿ, ಇದು ನನ್ನ ತಾಯಿ ನಾಗಮಾತ. ಇವರು ನಮ್ಮ ಮಹಾಗುರುಗಳು ನಾಗನೇತ್ರ. ಆಶೀರ್ವಾದ ತಗೋ. ಅವಳು ಯಾರೆಂದು ಗೊತ್ತಿಲ್ಲ, ಯಾವ ಲೋಕದ ಬಂದಿಲ್ಲ, ಯಾವ ಗಣದವಳೆಂದು ಗೊತ್ತಿಲ್ಲ, ಯಾವ ಗುಣದವಳೆಂದು ಗೊತ್ತಿಲ್ಲ, ಯಾವ ಬಣದವಳೆಂದು ಗೊತ್ತಿಲ್ಲ. ಆದರೆ ನೀನು ಗುರುಗಳೇ, ಇವಳು ಮೋಹಿನಿ, ಪ್ರೇತಲೋಕದ ರಾಜಕುಮಾರಿ. ನಾವು ಮನಸಾರೆ ಪ್ರೀತಿಸಿದ್ದೇವೆ, ಮದುವೆಯಾಗಲು ನಿರ್ಧರಿಸಿದ್ದೇವೆ. ಪ್ರೇತಲೋಕ, ಅತ್ತ ಸ್ವರ್ಗವು ಬೇಡ, ನರಕವು ಬೇಡ ಎಂದು ಸತ್ತ ದುರಾತ್ಮಗಳು ತಾವೇ ಸೃಷ್ಟಿಸಿಕೊಂಡಿರುವ ಕ್ಷುದ್ರ ಲೋಕವದು. ದೈವತ್ವಕ್ಕೆ ಸಡ್ಡು ಹೊಡೆಯಲು ಸಜ್ಜಾಗಿರುವ ಮನಸ್ಸುಳ್ಳ ಪಿಶಾಚಿಗಳ ಲೋಕ. ಆ ಲೋಕದ ರಾಜಕುಮಾರಿ ಏನು ಇಲ್ಲಿ ದೇವತೆ. ಅದೇ ಸಾಧ್ಯವಿಲ್ಲ. ಅದು ಕೇವಲ ಪಿಶಾಚಿಯಷ್ಟೇ. ಅಸ್ತಿತ್ವವೇ ಇಲ್ಲದ ಪಿಶಾಚಿಯನ್ನು ಪ್ರೀತಿಸಿ ಮದುವೆಯಾಗುವಷ್ಟು ಧೈರ್ಯವೇ ಅದೆಂದಿಗೂ ಸಾಧ್ಯವಿಲ್ಲ, ಎಂದೆಂದಿಗೂ ಸಾಧ್ಯವಿಲ್ಲ. ಘೋರ ಪಾಪ. ಗುರುಗಳೇ, ಮಾನವ ದಾನವರ ಹಾಗೆ ಪ್ರೇತಾತ್ಮಗಳು ಭಗವಂತನ ಸೃಷ್ಟಿಯಲ್ಲವೇ? ಭಗವಂತನುಳಿದವರು ಮಾತ್ರ ಭಾಗ್ಯವಂತರು. ಈ ನಾಗಲೋಕದ ಮೇಲೆ ಆ ಭಗವಂತನ ಆಶೀರ್ವಾದವಿದೆ. ಅದಕ್ಕೆ ನಾವು ಪುಣ್ಯವಂತರು. ಆದರೆ ಈ ಪ್ರೇತ ಲೋಕದವರಿಗೆ ಆ ಭಗವಂತನ ಆಶೀರ್ವಾದವಿಲ್ಲ, ಶಾಪವಿದೆ. ಶಾಪವನ್ನು ವರವಾಗಿಸುವ ಶಕ್ತಿ ಪ್ರೀತಿಗಿದೆ ಗುರುಗಳೇ. ಅದೇ ವರವನ್ನೇ ಶಾಪವನ್ನಾಗಿಸುವ ಶಕ್ತಿ ಪ್ರೀತಿ. ಈಗ ನೀನು ಅದನ್ನೇ ಮಾಡಿದ್ದು. ಇದು ನಾಗಲೋಕ, ಮಹಾ ಪುಣ್ಯಲೋಕ. ಈ ಲೋಕದವರ ಜೊತೆ ಮಾತ್ರ ವಿವಾಹ ಸಂಬಂಧವನ್ನು ಮಾಡಬೇಕೆನ್ನುವುದು ಈ ನಾಗಲೋಕದ ನಾಗಶಾಸನ. ಇನ್ನು ಮನುಷ್ಯರ ಹಾಗೆ ತುಚ್ಛವಾಗಿ ಯೋಚನೆ ಮಾಡುವುದು ಎಷ್ಟು ಸರಿ ಗುರುಗಳೇ? ಶಾಸನಗಳು ದಾರಿ ತೋರಿಸುವ ಹಾಗಿರಬೇಕು, ದಾರಿ ಮುಚ್ಚುವ ಹಾಗಲ್ಲ. ಗುರುವಿಗೆ ಎದುರು ಮಾತು. ಮಿತಿ ಮೀರಿ ಶೇಷನಾಗ ಎಚ್ಚರ. ನಾಗಲೋಕದವರನ್ನು ಬಿಟ್ಟು
ಬೇರೆ ಯಾರನ್ನೇ ಆದರೂ ಮದುವೆಯಾದರೂ ಅಥವಾ ಮದುವೆಯಾಗುವ ಯೋಚನೆ ಮಾಡಿದರೋ ಅಕ್ಷಮ್ಯ ಅಪರಾಧ. ಶೇಷನಾಗ ಕಂದ, ಈ ಮೋಹಿನಿಯ ಪ್ರೀತಿಗೆ ಬಲಿಯಾಗುವ ಮುಂಚೆ ನಮ್ಮ ನಾಗಲೋಕ ನೆನಪಾಗಲಿಲ್ಲವೇ? ಈ ನಾಗಲೋಕದ ನೀತಿ ನಿಯಮಗಳು ಮರೆತು ಹೋದವೇ? ಪ್ರೀತಿ ನಿಯಮದ ಹಿಂದೆ ಬೇರೆ ಯಾವ ನೀತಿ ನಿಯಮ ಇಲ್ಲ ಮಾತೆ. ಉದ್ದಟತನದ ಮಾತು ಬಿಡು ಶೇಷನಾಗ. ಏಕೆಯನ್ನ ಈಗಿಂದೀಗಲೇ ನಾಗಲೋಕದಿಂದಾಚೆ ಎಲ್ಲಿಯಾದರೂ ಬಿಟ್ಟು ಬಾ. ಬಿಟ್ಟು ಬಂದು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡರೆ ನಿನಗೆ ಕ್ಷಮೆ, ಇಲ್ಲವಾದರೆ ಘೋರಾತಿ ಘೋರ ಶಿಕ್ಷೆ. ಕೊಟ್ಟ ಮಾತನ್ನು ಮೀರುವುದಕ್ಕಿಂತ ಘೋರ ಶಿಕ್ಷೆ ಬೇರೆ ಯಾವುದೂ ಇಲ್ಲ ಗುರುಗಳೇ. ನಾನು ಇವಳನ್ನು ಪ್ರೀತಿಸಿದ್ದೇನೆ, ಜೊತೆಯಲ್ಲೇ ಬದುಕುತ್ತೇನೆ ಎಂದು ಮಾತು ಕೊಟ್ಟಿದ್ದೇನೆ. ಅದನ್ನು ಮೀರುವುದಿಲ್ಲ. ಶೇಷನಾಗ, ಇದು ನಿನ್ನ ಕೊನೆಯ ಮಾತೆ? ಕೊನೆಯ ಮಾತಲ್ಲ ಗುರುಗಳೇ, ಕೊನೆಯ ನಿರ್ಧಾರ. ಕಂದ ಶೇಷನಾಗ, ಇಂತಹ ಕಟು ನಿರ್ಧಾರ ತೆಗೆದುಕೊಳ್ಳಬೇಡ. ನೋಡು ಮೋಹಿನಿ, ನಿನ್ನ ಮೇಲೆ ನಮಗೆ ಯಾವುದೇ ಸಿಟ್ಟಿಲ್ಲ. ಆದರೆ ನೀನು ನನ್ನ ಮಗನನ್ನು ವರಿಸುವುದು ಈ ನಾಗಲೋಕ ಒಪ್ಪುವುದಿಲ್ಲ. ನಾಗಮಾತೆ, ಏ ಪಿಶಾಚಿನಿಯ ಜೊತೆ ಮಾತೇನು? ಏ ಶೇಷನಾಗ, ನಿನ್ನ ಅನ್ನ ಆದಿಶೇಷ ಈ ಲೋಕಕ್ಕೆ ಮಹಾರಾಜ. ನೀನು ಯುವರಾಜನಾಗಬೇಕಾಗಿರುವವನು. ಅಂತಹದರಲ್ಲಿ ಇಂತಹ ಘೋರ ತಪ್ಪು ಮಾಡಿಕೊಂಡಿದ್ದೀಯಲ್ಲ. ನಿನ್ನ ಅಣ್ಣ ಈ ಲೋಕಕ್ಕೆ ಎಂದೂ ಕುಂದು ಬರದ ಹಾಗೆ ನೋಡಿಕೊಂಡವನು. ಕೊಟ್ಟ ಮಾತನ್ನು ಮುರಿದು ಬದುಕುವುದು ಈ ಲೋಕಕ್ಕೆ ಘನತೆ ತಂದುಕೊಡುವುದಾದರೆ ಆ ಘನತೆಯ ಮೇಲೆ ನನಗೆ ನಂಬಿಕೆ ಇಲ್ಲ ಗುರುಗಳೇ. ಇವಳು ನನ್ನನ್ನು ನಂಬಿ ಬಂದವಳು. ನನ್ನ ಜೊತೆ ಬಂದ ಕಾರಣಕ್ಕೆ ಇವಳ ಲೋಕ ಇವಳನ್ನು ದೂರ ಇಟ್ಟಿದೆ. ಹಾಗಿದ್ದಾಗ ಇವಳಿಗೆ ಅಭಯ ಕೊಡಬೇಕಾಗಿರುವುದು ನನ್ನ ಜವಾಬ್ದಾರಿ ಮಾತ್ರ ಅಲ್ಲ, ಈ ನಾಗಲೋಕದ ಜವಾಬ್ದಾರಿ. ಶೇಷನಾಗ, ಏ ನಿಶಾಚರ ಪಿಶಾಚಿಗೆ ನಾಗಲೋಕದಲ್ಲಿ ಆಶ್ರಯ ಕೊಟ್ಟರೆ ಈ ನಾಗಲೋಕವು ಪ್ರೇತಾಲಯವಾಗುವುದು. ಆಶ್ರಯದ ಅಭಯವನ್ನಿತ್ತರೆ ಅದು ಘೋರ ದುರಂತ. ಮುಂದೊಂದು ದಿನ ನೀನು ಯುವರಾಜನಾಗಬೇಕಾದವನು ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಷ್ಟು ಹೊತ್ತು ಸೋಮನಿದ್ದೆ. ನೀನಲ್ಲದೆ ಬೇರೆ ಯಾರಾದರೂ ಆಗಿದ್ದರೆ ಈ ಕೂಡಲೇ ಅವರನ್ನು ಭಸ್ಮ ಮಾಡಿಬಿಡುತ್ತಿದ್ದೆ. ಅಂದರೆ ಈ ಲೋಕದಲ್ಲೂ ಎರಡೆರಡು ನ್ಯಾಯ ಇದೆ ಎಂದಾಯ್ತಲ್ಲ ಗುರುಗಳೇ. ಹಾಗಿದ್ದಾಗ ಇವಳಿಗೂ ಒಂದು ನ್ಯಾಯ ಕೊಡಿ. ಶೇಷನಾಗ, ನೀನು ಮಹಾಗುರುಗಳ ಬಳಿ ಈ ರೀತಿ ಮಾತನಾಡುತ್ತಿರುವುದು ತಪ್ಪು. ಹಾಗಿದ್ದರೆ ಸರಿ ಯಾವುದು ಗುರುಗಳೇ? ನಾವು ನಾಗಗಳು ದೇವರ ನಂತರದ ಸ್ಥಾನವನ್ನು ಅಲಂಕರಿಸಿದವರು. ಕಾಯಿಲೆಗಳಿಗೆ, ಸಂತಾನ ಭಾಗ್ಯಕ್ಕೆ, ಮೋಕ್ಷಕ್ಕೆ, ಮಾನವರಿಗೆ ವರವನ್ನು ಕೊಡುವ ಶಕ್ತಿ ಭಗವಂತನಿಂದ ಪಡೆದುಕೊಂಡು ಬಂದವರು. ಅಂತಹ ನಾವು ನಂಬಿ ಬಂದವರಿಗೆ ಮೋಸ ಮಾಡಿದರೆ ತುಚ್ಛ ಮಾನವರಿಗೂ ನಮಿಗೂ ಏನು ವ್ಯತ್ಯಾಸ? ನಿನ್ನ ಜೊತೆ ಮಾತಾಡಿ ಪ್ರಯೋಜನವಿಲ್ಲ. ನೀನು ಈ ಕೂಡಲೇ ಈಗಲೇ ನಿರ್ಧರಿಸೋ. ನಿನಗೆ ಬೇಕಾಗಿರುವುದು ಈ ನಾಗಲೋಕ ಅಥವಾ ಈ ಪಿಶಾಚಿಯ?
ನನಗೆ ಬೇಕಾಗಿರುವುದು ನಾನು ಇವಳ ಜೊತೆ ಇರುವ ಈ ಲೋಕ. ಅಸಂಭವ. ನೀನು ಇದೇ ಉದ್ಧಟತನದಲ್ಲಿ ಮಾತನಾಡುತ್ತಿದ್ದರೆ ನಾಗ ಸೈನಿಕರು ನಿನ್ನನ್ನು ಕಾರಾಗೃಹಕ್ಕೆ ತಳ್ಳುವರು. ಎಚ್ಚರ. ಒಂದು ಲೋಕವನ್ನು ಗೆದ್ದು ಬರುವ ಶಕ್ತಿ ಇರುವ ನನಗೆ ಈ ಸೈನಿಕರು ಬರೀ ತೃಣ. ಈ ಲೋಕವನ್ನೇ ಎದುರಿಸುವ ಮಾತೆ ಅದು ಈ ಪ್ರೇತಾತ್ಮಕ್ಕೋಸ್ಕರ. ಇವಳು ಪ್ರೇತಾತ್ಮವಲ್ಲ, ನನ್ನ ಪ್ರೇಮಾತ್ಮ. ಇವಳಿಲ್ಲದ ಲೋಕ ನನಗೆ ಬರೀ ಶೋಕ. ಬೇಡ ಶೇಷ, ಇಂಥ ಮಾತು ಬೇಡ. ಎಲ್ಲರನ್ನೂ ಒಪ್ಪಿಸೇ ಬದುಕೋಣ. ಯಾವುದೇ ಆತುರದ ನಿರ್ಧಾರ ಬೇಡ. ಇವಳನ್ನು ಮದುವೆಯಾಗು ಅಂದಾಗ ಹೆತ್ತವರ ಗುರುಗಳ ನೋವನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕಲ್ಲವೇ? ಇದು ಹೆಣ್ಣಿಗಿರಬೇಕಾದ ಗುಣ. ನಂಬಿ ಬಂದವರನ್ನು ಕಾಪಾಡುವುದು ನನಗಿರುವ ಗುಣ. ಹಾಗಿದ್ದ ಮೇಲೆ ಯಾವ ಶಕ್ತಿ ಕೂಡ ನಮ್ಮನ್ನು ದೂರ ಮಾಡಲಾರದು.